ಸಿದ್ದರಾಮಯ್ಯ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಹೈಕಮಾಂಡ್ ನಲ್ಲಿ ಖರ್ಗೆ ಸಾರ್ಗೆ ಇಟ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಇಟ್ಕೊಂಡು ಇವರು ಸುರ್ಜೇವಾಲ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದಾರೆ ಎಲ್ರಿಗೂ ಸ್ಥಾನಮಾನ ಸಿಗ್ತದೆ, ಅದಕ್ಕೆ ದೊಡ್ಡ ಮನಸ್ಸು ಮಾಡಿ ಬರುವ ಚುನಾವಣೆ 10 ದಿವಸಗಳ ಒಳಗಾಗಿ ಚುನಾವಣೆ ಘೋಷಣೆ ಆಗ್ತದೆ, ಸೂಚನೆ ಬರ್ತದೆ. ಈಗಲೇ ನಾಳೆನೇ ಚುನಾವಣೆ ಬರ್ತದೆ ಅಂತ ತಿಳ್ಕೊಂಡು ಮನೆ ಮನೆಗೆ ಹೋಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆ ಎಲ್ಲಾ ಮುಖಂಡರು ಬೂತ್ ಮಟ್ಟದ ಸದಸ್ಯರುಗಳು ಒಗ್ಗಟ್ಟಾಗಿ ಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು. ನಮ್ಮ ಸರ್ಕಾರಕ್ಕೆ ಒಂದು ಶಕ್ತಿ ಕೊಡಬೇಕು. ಆ ಶಕ್ತಿ ನೀವು ಕೊಟ್ಟರೆ ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರ ಸುವರ್ಣ ಆಗ್ತದೆ, ಸುಂದರ ಆಗ್ತದೆ, ಸ್ವಚ್ಛ ಆಗ್ತದೆ, ಅಭಿವೃದ್ಧಿಶೀಲ ನಮ್ಮ ಇವತ್ತು ಈ ಕ್ಷೇತ್ರ ಆಗ್ತದೆ. ಶ್ರೀಕಾಂತ್ ಸವಣೂರ ಅಂತ ಹೇಳಿ ನನಗೆ ಎರಡು ಮಾತು ಹೇಳಿಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಎಲ್ಲರಿಗೂ ಒಂದಿಷ್ಟು ಮಾತು. ಅದು ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಜಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವರು ಅವ್ರೇನ್ ಕೊಡುಗೆ ಇದೆ ಯಾರು ಮರೆಯುವಂತಿಲ್ಲ. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮೀಸಲಾತಿ ಕೊಟ್ಟು ಎಲ್ಲರಿಗೆ ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಮನೆ ಮನೆಗೆ ಹೋಗಿ ತಿಳಿಸ್ಬೇಕು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದು ಕಾಂಗ್ರೆಸ್, ಎಲ್ಲ ಹಿಂದುಳಿದವರಿಗೆ ಕೊಟ್ಟಿದ್ದು ಕಾಂಗ್ರೆಸ್, 18 ವರ್ಷದ ಯುವಕರಿಗೆ ಮತದಾನ ಹಕ್ಕು ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ಮೊಬೈಲ್ ನೋಡ್ತಾ ಇದ್ದೀರಿ, ಹಂಗೈ ನಮ್ಮ ಮುಟ್ಟಿಯಲ್ಲಿ ಅಂತ ಹೇಳಿ ಈ ಮೊಬೈಲ್ ಇಷ್ಟೊಂದು 120 ಕೋಟಿ ಜನರ ಹತ್ರ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಬುನಾದಿ ಹಾಕಿದಂತವರು ರಾಜೀವ್ ಗಾಂಧಿ ಅವರು ಅಂತ ಎಲ್ಲರಿಗೆ ತಿಳಿಸಬೇಕು. ಯುವಕರಿಗೆ ಇವತ್ತು ನೋಡಿ ಏನ್ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಬಡವರಿಗೆ ಮನೆ ಕೊಡುವಂತದ್ದು ಏನೇನು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಮಾಡ್ತೀವಿ ಅನ್ನುವಂತ ಭರವಸೆ ನೀವು ಕೊಡ್ರಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಹೀಗೆ ಆತ್ಮೀಯ ಬಂಧುಗಳೇ, ನೀವೆಲ್ಲಾ ಬೂತ್ಗಳಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಕಾಂಗ್ರೆಸ್ ಸಾಧನೆ ಏನಿದೆ ಈ ದೇಶಕ್ಕಾಗಿ, ರಾಜ್ಯಕ್ಕಾಗಿ. ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ಅಣುಶಕ್ತಿ ಇದ್ದಂಗೆ ಯುವಕರು, ಆ ಯುವಕರಿಗೆ ಇತಿಹಾಸ ಗೊತ್ತಿಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಗಿದ್ದು ಗೊತ್ತಿಲ್ಲ, ಕಾಂಗ್ರೆಸ್ ಏನ್ ತ್ಯಾಗ ಮಾಡಿದೆ, ಸಾಧನೆ ಮಾಡಿದೆ ಗೊತ್ತಿಲ್ಲ. ಈ ರಾಷ್ಟ್ರ ಭಾರತೀಯ ಜನತಾ ಪಕ್ಷದವರಿಗೆ ಸುಮ್ಮನೆ ಬಿಡೋದಿಲ್ಲ, ಅವ್ರ ಮೇಲೆ ಕ್ರಮ ಆಗ್ತದೆ, ಜನ ನೋಡ್ತಾ ಇದ್ದಾರೆ ಅನ್ನುವಂತ ಎಚ್ಚರಿಕೆಯನ್ನು ಈ ವೇದಿಕೆ ಮುಖಾಂತರ ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಈ ಚುನಾವಣೆ ಅತ್ಯಂತ ಮಹತ್ವವಾದಂತದ್ದಿದೆ. ಯಾವ ಪರಿವಾರ? ಮೋತಿಲಾಲ್ ನೆಹರು ಅವರ ಪರಿವಾರ. ಅದು ಜವಾಹರ್ಲಾಲ್ ನೆಹರು ಜಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಇವತ್ತು ರಾಜೀವ್ ಗಾಂಧಿ ಇರ್ಬೋದು. ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಮನೆ ಇವತ್ತೇನು ಇದೆ ಆ ಮನೆ ಸಹಿತ ಬಿಟ್ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಮರ್ಪಣೆ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ. ಅವರು ರಾಷ್ಟ್ರೀಯತೆ, ದೇಶಭಕ್ತಿಗಾಗಿ ಹೋರಾಟ ಮಾಡಿದ್ದಾರೆ. ಅವ್ರ ಬಗ್ಗೆ ಅವೇಳನಕಾರಿ ಹೇಳಿಕೆಗಳು, ಭಯೋತ್ಪಾದ ಅಂತ ಹೇಳಿಕೆ ಕೊಡ್ತಾರೆ. ಅವ್ರಿಗೆ ಬಂಧಿಸಬೇಕಲ್ಲ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಏಕಾಂಗಿಯಾಗಿ ಹೋರಾಟ ಮಾಡಿ ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವರಿಗೆ ಭಯ ಬಿದ್ದಿದೆ, ಭಯದಲ್ಲಿದ್ದಾರೆ ಅವರು. ಈಗ ಮುಂದೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಜನ ಅವರಿಗೆ ಹೊಡೆದು ಇವತ್ತು ಪುರಸಭೆ ಕಿತ್ತಾಗ್ತದೆ ಎನ್ನುವಂತ ಹೆದರಿಕೆ ಬಂದಿದೆ. ಹೀಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರಿಗೆ ದಾಳಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅವರ ಶಾಸಕರ ಕಡೆಯಿಂದ, ಅವರ ಮಂತ್ರಿಗಳಿಂದ ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದರ ವಿರುದ್ಧ ದೇಶದಾದ್ಯಂತ ನಾವು ಆಂದೋಲನ ಮಾಡ್ತಾ ಇದ್ದೇವೆ. ಈ ಒಂದು ಇವತ್ತು ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವತ್ತು ಅದಕ್ಕೆ ನಾವೆಲ್ಲ ಹೇಳಬೇಕಾಗ್ತದೆ. ಯಾವುದೇ ಶಕ್ತಿ ಬಂದ್ರು ಈ 5 ವರ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಇವರೆಲ್ಲರಿಗೆ ಪಾಠ ಕಲಿಸ್ಬೇಕಲ್ಲ. ಇವತ್ತೇನ್ ಜನಪರ ನಾವು ಕಾರ್ಯಕ್ರಮ ಕೊಡ್ತಾ ಇದೀವಿ, ಅದು ಮುಂದುವರಿಸಬೇಕಲ್ಲ. ನೀವೆಲ್ಲ ಮನೆ ಮನೆಗೆ ಹೋಗಿ ಯಾವ್ದಾದ್ರು ರಾಜ್ಯ ಇದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ನೀವು ನೋಡಿ, ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆ ಐತಿಹಾಸಿಕವಾದಂತ ಒಂದು ಚುನಾವಣೆ. ಆ ಸಂದರ್ಭದಲ್ಲಿಯೂ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇತ್ತು. ಏನ್ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದೇ ಇಲ್ಲ, ಸಂವಿಧಾನ ಉಳಿತದೇ ಇಲ್ಲ, ಏನು ಸರ್ವಾಧಿಕಾರಿ ಇವ್ರದೇನು ಬಿಜೆಪಿ ಅದೇ ನಡೀತದೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ನಾಯಕರ, ರಾಷ್ಟ್ರೀಯ ನಾಯಕರ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರ
ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮೆಲ್ಲ ಸಚಿವರು ಮತ್ತು ಏನು ಉಪಚುನಾವಣೆ ಈಗ ಬರ್ತಾ ಇದೆ, ಈ ಚುನಾವಣೆಯ ಸಿದ್ಧತೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 3 ಕಡೆ ಉಪಚುನಾವಣೆ ನಡೀತದೆ. ಶಿಗ್ಗಾಂವ್, ಸವಣೂರು ಜೊತೆಯಲ್ಲಿ ಸಂಡೂರು ಮತ್ತು ಚನ್ನಪಟ್ಟಣ. ಈ 3 ಚುನಾವಣೆಗಳು ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಇಡೀ ದೇಶ ಈ ಚುನಾವಣೆಯಲ್ಲಿ ಏನಾಗುತ್ತೆ